ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ನಿಮಗೆ ಇವತ್ತು ನಾನು 2 sides ಆಫ್ ಪಾಲಿಟಿಕ್ಸ್, ರಾಜಕೀಯದ 2 ಸೈಡ್ ಅನ್ನು ತೋರಿಸ್ತೀನಿ. ಅದನ್ನ ನೋಡಿದ ಮೇಲೆ ನಿಮ್ಮ ಮನಸ್ಸಲ್ಲಿ ಏನು ಅನಿಸಿಕೆ ಮೂಡ್ತಾ ಅನ್ನುವಂಥದ್ದನ್ನ ದಯವಿಟ್ಟು ಹೇಳಬೇಕು. ಓಕೆನಾ? ಅದಕ್ಕೂ ಮೊದಲು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊದಲಿಗೊಂದು ವಿಡಿಯೋವನ್ನು ಹಾಕ್ತೀನಿ. ಆ ವಿಡಿಯೋವನ್ನು ಇಲ್ಲಿ ಹಾಕೋದಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ನೋಡಿ. कैसा हराया और सबसे जरूरी बात मैं आपको ये बताऊंगी कि उन लोगों के घमंड की धज्जियां उड़ाई है आपने, जिनको लगता था कि हम ताल्लुक के मोहताज है, बट वो लोग ये भूल गए कि हम सिर्फ और सिर्फ अल्लाह के मोहताज है, किसी के बाप के मोहताज नहीं है. और ये मुमरा ने अल्हम्दुलिल्लाह साबित किया है. ಓವೈಸಿ ಪಕ್ಷದವಳು ಆಕೆ ಏನ್ ಹೇಳ್ತಾಳೆ ಅಂತಂದ್ರೆ, ಹೆಂಗೆ ಸೋಲ್ಸಿದ್ವಿ ನಾವು ನೋಡಿ. ಇಲ್ಲಿ ಮುಖ್ಯವಾಗಿ ನಾನು ನಿಮಗೆ ಏನ್ ಹೇಳಬೇಕು ಅಂತಂದ್ರೆ, ನಾವೇ ಅಂತ ಇದ್ದವರ ಅಹಂಕಾರವನ್ನ ನೀವು ಸಂಪೂರ್ಣವಾಗಿ ಇಲ್ಲಿ ಧ್ವಂಸ ಮಾಡಿದ್ದೀರಿ. ಬಹುಶಃ ಇದನ್ನ ಕಾಂಗ್ರೆಸ್ಗೆ ಹೇಳಿದಾರೆ ಇಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಈ ಬಾರಿ ಓವೈಸಿ ಪಕ್ಷ ಎಲ್ಲವೂ ಕೂಡ ಗೆದ್ದಿರುವಂತದ್ದು ಕಾಂಗ್ರೆಸ್ ಹಿಂದೆ ಗೆಲ್ತಾ ಇದ್ದಂತಹ ಜಾಗವನ್ನ. ಇರ್ಲಿ. ಆಮೇಲೆ ಹೇಳ್ತಾಳೆ, ಅವ್ರು ಏನ್ ಮರೆತ್ರು ಅಂತಂದ್ರೆ, ನಾವು ಸಂಬಂಧಗಳ ಮೇಲೆ ಅವಲಂಬಿತರಾಗಿಲ್ಲ, ನಾವು ಕೇವಲ ಅಲ್ಲಾಹನ ಮೇಲೆ ಮಾತ್ರ ಅವಲಂಬಿತರಾಗಿದ್ದೇವೆ, ಯಾರ ತಂದೆ ಮೇಲೂ ಕೂಡ ಅಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾಳೆ. ಆಮೇಲೆ ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ ಆಕೆ ಏನ್ ಹೇಳ್ತಾಳೆ ಅಂತಂದ್ರೆ, ಮುಂದಿನ 5 ವರ್ಷಗಳಲ್ಲಿ ಸಂಪೂರ್ಣ ಮುಂಬ್ರಾವನ್ನ ಹಸಿರು ಬಣ್ಣದಲ್ಲಿ ಅಂದ್ರೆ ಇಸ್ಲಾಮೀಕರಣ ಮಾಡ್ತೀನಿ, ಫುಲ್ ನಮ್ಮ ಮುಸ್ಲಿಂ ಪಕ್ಷನೇ ಇರೋ ಹಾಗೆ ಮಾಡ್ತೀನಿ ಅಂತ AIMIM ಪಕ್ಷದ ಅಂದ್ರೆ ಓವೈಸಿ ಪಕ್ಷದ ಕಾರ್ಪೊರೇಟರ್ ಹೇಳ್ತಾಳೆ. ಆಕೆಯ ವಯಸ್ಸೆಷ್ಟು ಗೊತ್ತಾ ನಿಮಗೆ? ಜಸ್ಟ್ 22 ವರ್ಷ. ಆಕೆಗೆ ತನ್ನ ದೇಶದ ಮೇಲೆ ಅಲ್ಲ, ತನ್ನ ಮತದ ಮೇಲೆ ಆಕೆಗಿರುವಂತಹ ಬದ್ಧತೆಗೆ ಶ್ಲಾಘಿಸಬೇಕಲ್ವಾ? ಇಂತಹ ಹೇಳಿಕೆಗಳಿಂದ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಆಗಿದ್ಯಾ? ಅಯ್ಯೋ, ಖಂಡಿತವಾಗ್ಲೂ ಇಲ್ಲಪ್ಪ. ಇನ್ನು ಆಕೆ ಆ ಕಮ್ಯುನಲ್ ಭಾಷಣದ ಬಗ್ಗೆ ಕೇಳಿದ್ರೆ ಆಕೆ ಕೂಡಲೇ ಹೇಳ್ತಾಳೆ, ಅಯ್ಯೋ ನಾನು ಕಮ್ಯುನಲ್ ಸ್ಪೀಚ್ ಕೊಡ್ಲೇ ಇಲ್ಲ. ಅಂಡ್ ಅದನ್ನು ಸಾಬೀತು ಮಾಡೋದಕ್ಕೆ ಆಕೆ ತನ್ನ ಕೈಯ ಮೇಲಿದ್ದಂತಹ ಭಗವಾ ದಾರವನ್ನ ಅಂದ್ರೆ ಕೇಸರಿ ದಾರವನ್ನ ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಆದ್ರೆ ಅದೇ ಕೇಸರಿ ದಾರ ಆಕೆ ಆ ಭಾಷಣ ಮಾಡ್ತಾ ಇದ್ಲಲ್ವಾ, ಆ ಟೈಮಲ್ಲಿ ಇರ್ಲಿಲ್ಲ, ಸಡನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಏನರ್ಥ? ಆಕೆ ಈ ಪ್ರಶ್ನೆ, ಈ ಉತ್ತರ, ಈ ಬ್ರೈನ್ ವಾಶ್ ಎಲ್ಲದಕ್ಕೂ ಕೂಡ ರೆಡಿ ಆಗಿ ಬಂದಿದ್ದಾಳೆ. ಆಕೆ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. 22 ವರ್ಷಕ್ಕೆ ಅವಳಿಗೆ ನೆಕ್ಸ್ಟ್ ಲೆವೆಲ್ ಆಫ್ ಕ್ಲಾರಿಟಿ ಆ ವಿಚಾರದಲ್ಲಿ ಖಂಡಿತವಾಗ್ಲೂ ಇದೆ. ಹಾಗಾದ್ರೆ ಎಂತಹ ಅಪಾಯದ ಕಡೆಗೆ ನಾವು ಹೋಗ್ತಾ ಇದ್ದೀವಿ ಅನ್ನುವಂಥದ್ದನ್ನ ಒಂದು ಬಾರಿ ಯೋಚನೆ ಮಾಡಿ. ವೀಕ್ಷಕರೇ, ಇವತ್ತು ಮುಂಬ್ರಾ ಅದೊಂದು ಚಿಕ್ಕ ಪ್ರದೇಶ ಅಂತ ನೀವು ಹೇಳಬಹುದು, ಆದ್ರೆ ನಾಳೆ ಅದೇ ಮುಂಬೈ ಆಗಬಿಡತ್ತೆ, ನಾಳಿದ್ದು ಮಹಾರಾಷ್ಟ್ರ. ಇತಿಹಾಸ ಯಾವಾಗ್ಲೂ ಕೂಡ ಇದೇ ರೀತಿ ಶುರು ಆಗೋದಲ್ವಾ? ಒಂದು ಪ್ರದೇಶ, ಒಂದು ಹೇಳಿಕೆ, ಒಂದು ಬಣ್ಣ, ಆಮೇಲೆ ಅದನ್ನೇ ನಾರ್ಮಲೈಸ್ ಮಾಡ್ತಾ ಹೋಗ್ತಾರೆ. ಇವತ್ತು ಯುವ ಪ್ರತಿನಿಧಿಯ ವಾಯ್ಸ್ ಅನ್ನುವಂಥದ್ದು ನಾಳೆ ಆಕೆ ಅಧಿಕಾರ ಅಂತ ಆಗಿಬಿಡುತ್ತೆ. ನಾಳಿದ್ದು ಹಿಂದೂಗಳೇ ನೀವು ಇದಕ್ಕೆ ಅಡ್ಜಸ್ಟ್ ಆಗಬೇಕನ್ನುವಂಥ ಸಂದೇಶ ಬರುತ್ತೆ. ಇದು ನಿಧಾನವಾಗಿ ಈಗ ಎಲ್ಲಾ ಗಡಿಗಳನ್ನ ದಾಟಿ ಹೋಗ್ತಾ ಇದೆ. ಮೊದಲು ಪ್ರದೇಶದ ಗುರುತು, ಅದಾದ ಮೇಲೆ ನಮ್ಮ ಸಂಸ್ಕೃತಿಯ ಗುರುತು, ಆಮೇಲೆ ಒಂದಿನ ಶುರುವಾಗುತ್ತೆ ನೋಡಿ, ಇದು ನಿಮ್ಮ ಊರ, ಇದು ನಮ್ಮ ಊರ, ಇದು ನಿಮ್ಮ ಜಾಗನ, ಇದು ನಮ್ಮ ಜಾಗನ, ಇದು ನಿಮ್ಮ ಏರಿಯಾನ, ನಮ್ಮ ಏರಿಯಾನ. ನಮ್ಮ ಕರ್ನಾಟಕದಲ್ಲಿ ಒಂದು ಬಾರಿ ನೋಡಿದಾಗಿದೆ ಅಲ್ವಾ? ಅಂಡ್ ಇದೇ ಮುಂದುವರೆದ್ರೆ ಮುಂದೆ ಒಂದು ದಿನ ಹಿಂದೂಗಳು ಈಶ್ವರ ಅಲ್ಲಾ ತೇರೇ ನಾಮ್ ಅಂತ ಭಕ್ತಿಯಿಂದ ಅಲ್ಲ, ಭಯದಿಂದ ಹಾಡಬೇಕಾದಂತಹ ಪರಿಸ್ಥಿತಿ ಖಂಡಿತವಾಗ್ಲೂ ಬರ್ಬೋದು. ಅದರಲ್ಲಿ ಏನು ಆಶ್ಚರ್ಯ ಇಲ್ಲ. ಒಪ್ಕೊಳ್ಳೋತೀರಾ? ಅಲ್ಲ, ಆಕೆಯದೇ ಮಾತಿನ ಪ್ರಕಾರ ಹೋಗೋದಾದ್ರೆ ಅದೇನೋ 5 ವರ್ಷದಲ್ಲಿ ಎಲ್ಲ ಹಸಿರು 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 ಮಾಡ್ತೇನೆ ಅಂತ ಹೇಳಿದ್ಲಲ್ವಾ? ನಾನು ಕೇಳೋದು, ಅದರಿಂದ ಏನಾಗತ್ತೆ? ಅದರಿಂದ ಔಟ್ಕಮ್ ಏನು? ಆ ಹಸಿರು ಬಣ್ಣ ಅದೇ ರೀತಿ ಆಕೆ ಆ ಧಾರ್ಮಿಕ ಪ್ರಾಬಲ್ಯದಿಂದ ಸಮಾಜ ಸರಿ ಆಗತ್ತೆ ಅಂತಾನ? ಅದೇ ನಿಜ ಆಗಿದ್ದಿದ್ರೆ ಈಗ ಮುಸ್ಲಿಂ ಬಹುಸಂಖ್ಯಾತ ದೇಶಗಳು ಏನಿದಾವೆ, ಬಹುಶಃ ಅವೆಲ್ಲವೂ ಕೂಡ ಭೂಮಿಯ ಮೇಲಿನ ಅತ್ಯಂತ ಶಾಂತ ಪ್ರದೇಶಗಳಾಗಿ ಉಳ್ಕೊಳ್ಬೇಕಾಗಿತ್ತು, ಎಲ್ರಿಗೂ ಮಾದರಿ ಆಗಬೇಕಾಗಿತ್ತು. ಯಾಕೆ ಪಾಕಿಸ್ತಾನದಲ್ಲಿ ಹಿಂಸೆ ನಿಲ್ತಾ ಇಲ್ಲ?
ಯಾಕೆ ಅಫ್ಘಾನಿಸ್ತಾನದಲ್ಲಿ ನ್ಯಾಯವನ್ನು ತರೋದಕ್ಕಾಗ್ತಾ ಇಲ್ಲ? ಯಾಕೆ ಅಲ್ಲಿ ಹಿಂಸೆ ಇದೆ? ಯಾಕೆ ಸಿರಿಯಾದಲ್ಲಿ ರಕ್ತಪಾತವನ್ನ ಅದೇ ಮುಸ್ಲಿಂ ಮೆಜಾರಿಟಿಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ? ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶ ಆಗಿದ್ರೂ ಕೂಡ ಬಲೂಚಿಸ್ತಾನ್ ಯಾಕೆ ಇನ್ನೂ ಕೂಡ ಹೊತ್ತಿ ಉರಿತಾ ಇದೆ? ಇರಾನ್ ಯಾಕೆ ಇವತ್ತು ಹೊತ್ತಿ ಉರಿತಾ ಇದೆ? ಇನ್ನು ಪ್ಯಾಲೆಸ್ತೀನ್ ಆಗಿರಬಹುದು, ಒಂದಷ್ಟು ಮುಸ್ಲಿಂ ಬಹುಸಂಖ್ಯಾತ ದೇಶಗಳು ಯಾಕೆ ಇನ್ನೂ ಕೂಡ ಅರಾಜಕತೆಯಲ್ಲಿ ಸಿಕ್ಕಾಕಿ ಒದ್ದಾಡ್ತಾ ಇವೆ? ಇಲ್ಲಿ ನಿಮ್ಮ ಹಸಿರು ಬಣ್ಣ, ನಿಮ್ಮ ಗುರುತು, ನಿಮ್ಮ ಧಾರ್ಮಿಕ ಸಂಕೇತಗಳೇ ಪರಿಹಾರ ಆಗಿದ್ದಿದ್ರೆ ಎಲ್ಲಾ ದೇಶಗಳು ಇವತ್ತು ಶಾಂತಿಯ ತೋಟವಾಗಿ ಎಲ್ರಿಗೂ ಮಾದರಿಯಾಗಿರ್ಬೇಕಾಗಿತ್ತು ಅಲ್ವಾ? ಆದ್ರೆ ಅತ್ಯಂತ ಹಿಂಸೆಯನ್ನು ಅನುಭವಿಸ್ತಾ ಇರುವಂತಹ, ಮುಸಲ್ಮಾನರಿಗೆ ಅತ್ಯಂತ ಡೇಂಜರ್ ಆಗಿರುವಂತಹ ದೇಶಗಳೇ ಮುಸ್ಲಿಂ ಬಹುಸಂಖ್ಯಾತ ದೇಶಗಳು. ಗೊತ್ತಾ ನಿಮಗೆ? ಇಲ್ಲಿ ಸತ್ಯ ಬಹಳ ಸಿಂಪಲ್ ಇದೆ. ಒಂದು ಸಮಾಜ ಅಥವಾ ಒಂದು ದೇಶ ನಿಮ್ಮ ಬಣ್ಣಗಳ ಅಥವಾ ನಿಮ್ಮ ಮತದ ಆಧಾರದ ಮೇಲೆ ಇಲ್ಲಿ ನಡೆಯಲ್ಲ. ಅದು ಕಾನೂನಾಗಿರಬಹುದು, ಆಡಳಿತ ಆಗಿರಬಹುದು, ಸಮಾನ ಹಕ್ಕಾಗಿರಬಹುದು, ಸಂವಿಧಾನದ ಆಧಾರದ ಮೇಲೆ ನಡೆಯುತ್ತೆ. ಅಂಡ್ ಭಾರತ ಪಾಕಿಸ್ತಾನನೂ ಅಲ್ಲ, ಭಾರತ ಅಫ್ಘಾನಿಸ್ತಾನನೂ ಅಲ್ಲ, ಭಾರತ ಹಿಂದೂ ಬಹುಸಂಖ್ಯಾತ ದೇಶ. ಅಂಡ್ ಇಲ್ಲಿ ಯಾವುದೇ ಕಾರ್ಪೊರೇಟರ್ಗೆ ಸಾರ್ವಜನಿಕ ಜಾಗದ ಮೇಲೆ ಒಂದು ಧಾರ್ಮಿಕ ಗುರುತನ್ನ ನಾನು ಹೇರ್ತೀನಿ ಅಂತ ಹೇಳೋದಕ್ಕೆ ಅಧಿಕಾರ ಕೂಡ ಇಲ್ಲ. ಅಂಡ್ ಒಬ್ಳು ಅಲ್ಪಸಂಖ್ಯಾತಳಿಗೆ ಆ ಮಾತನ್ನ ಆಡಿರುವಂಥದ್ದು. ಇಲ್ಲಿ ಧರ್ಮ, ಬಣ್ಣ ಇದನ್ನ ರಾಜಕೀಯ ಬೆದರಿಕೆಯಾಗಿ ಬಳಸೋದು ನಾಯಕತ್ವ ಅಲ್ಲ, ಅಂಡ್ ಅದು ಆಡಳಿತ ಕೂಡ ಅಲ್ಲ. ಇದು ಜಸ್ಟ್ ಪಾರ್ಟ್ ಆಫ್ ವೋಟ್ ಬ್ಯಾಂಕ್ ರಾಜಕಾರಣ. ಅಂದ್ರೆ ಎಲ್ಲವೂ ನಮ್ಮದಾಗಬೇಕು ಅನ್ನುವಂಥ ಒಂದು ಹುಚ್ಚುತನ ಅಷ್ಟೇ. ಅದರಿಂದ ಇರುವಂತಹ ಒಂದು ಡೇಂಜರಿನ ಪರಿಕಲ್ಪನೆ ಕೂಡ ಅವರಿಗೆ ಇಲ್ಲ. ವೀಕ್ಷಕರು, ಇನ್ನು ಆಕೆಯದೇ ಮಾತು, ಅದೇ ನಾನು ಆರಂಭದಲ್ಲಿ ಹೇಳಿದ್ನಲ್ವಾ, ಹೆಂಗೆ ಗೆದ್ದುವಿ ಅನ್ನುವಂಥ ಒಂದು ಮಾತಾಡ್ತಾಳಲ್ವಾ. ಮುಂಬ್ರಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದ ನಂತರ ಈ ಓವೈಸಿ ಅಭ್ಯರ್ಥಿ, ಆಕೆ ಹೆಸರು ಸಾಹರ್ ಶೇಖ್ ಅಂತೆ, ಆಕೆ ಆ ಹೇಳಿಕೆ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಆಕೆ ಏನ್ ಹೇಳ್ತಾಳೆ ಗೊತ್ತಾ? ನಮ್ಮ ಎದುರಾಳಿಗಳು ಅಂದ್ರೆ ಬಹುಶಃ ಮೇನ್ ಆಗಿ ಕಾಂಗ್ರೆಸ್ ಅಂತ ಅನ್ಸುತ್ತೆ, ಗೊತ್ತಿಲ್ಲ, ನಾವು ಸೋಲ್ತೇವೆ ಅಂತ ಅಂದುಕೊಂಡಿದ್ರು, ಆದ್ರೆ ನಮಗೆ ಗೆಲುವಿನ ಬಗ್ಗೆ ಸಂಪೂರ್ಣವಾದಂತಹ ವಿಶ್ವಾಸ ಇತ್ತು. AIMIM ಸಂಪೂರ್ಣವಾಗಿ ಅಳಿಸಿ ಹೋಗುತ್ತೆ ಅಂತ ಎದುರಾಳಿಗಳು ನಂಬ್ಕೊಂಡಿದ್ರು. ಆದ್ರೆ ನಾವು ಬಹಳ ಚೆನ್ನಾಗಿ ಪ್ರಚಾರವನ್ನ ಮಾಡಿದ್ವಿ. ಈಗ ನಾವು ಊಹಿಸಿದ ಹಾಗೆ ಫಲಿತಾಂಶಗಳು ಬಂದಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ತುಂಬಾ ಖುಷಿ ಅಂತ ಕೊಡುತ್ತೆ ಅಲ್ವಾ? ಹಾಗಾಗಿ ಅಲ್ಹಮ್ದುಲಿಲ್ಲಾ, ಅದಕ್ಕೆ ಆ ಸಂತೋಷವನ್ನ ವ್ಯಕ್ತಪಡಿಸೋ ರೀತಿ ನನ್ನದು ಇದೇ ರೀತಿ ಇರುತ್ತೆ ಅಂತ ಆಕೆ ಹೇಳ್ಕೊಳ್ತಾಳೆ ಅಷ್ಟೇ. ಸಿ, ಆಸ್ ಸಿಂಪಲ್ ಆಸ್ ಇಟ್ ಈಸ್. ಇದೇ ಅಲ್ಪಸಂಖ್ಯಾತ ಪ್ರಾಬಲ್ಯ ಇರುವಂತಹ ಇದೇ ಮುಂಬ್ರಾ ಪ್ರದೇಶವನ್ನ ಅಲ್ಲಿರುವಂತಹ ಮುಸಲ್ಮಾನರನ್ನ ತೃಪ್ತಿಪಡಿಸುವ ಸಲುವಾಗಿ ಅನೇಕ ವರ್ಷಗಳಿಂದ NCP ನಾಯಕ ಹಾಗೆ ಶಾಸಕ ಆಗಿದ್ದಂತಹ ಜಿತೇಂದ್ರ ಅವಾರ್ಡ್ ಪಾಪ ಏನೇನೆಲ್ಲ ಸರ್ಕಸ್ ಹಾಕಿದ್ದ. ಆ ಮುಸಲ್ಮಾನರನ್ನ ಸಂತೋಷ ಪಡಿಸೋದಕ್ಕೆ ಉಗ್ರ ಇಶ್ರತ್ ಜಹಾನ್ ಅನ್ನ ಶಹೀದ್ ಅಂತ ಗೌರವಿಸುವಂತ ಕೀಳು ಮಟ್ಟಕ್ಕೆ ಕೂಡ ಇಳಿತಾನೆ. ಅಂದ್ರೆ ಅವರೇ ಮೆಜಾರಿಟಿ ಇರೋದು, ಅವರನ್ನ ಇಂಪ್ರೆಸ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡಬಹುದು ಅಂತ ಆ ಮಟ್ಟಕ್ಕೆ ಇಳಿದಿದ್ದ. ಆದ್ರೆ ಇವತ್ತು ಏನಾಯ್ತು? ಮುಸಲ್ಮಾನರಿಗೆ ಸಂಪೂರ್ಣ ಅವಕಾಶ ಸಿಕ್ಕ ಕೂಡಲೇ, ಎಲ್ಲವೂ ಅವರ ಹಿಡಿತಕ್ಕೆ ಬಂದ ಕೂಡಲೇ ಅವರು ಅವಾರ್ಡ್ ವಿರುದ್ಧನೇ ತಿರುಗಿ ನಿಂತರು ಅಷ್ಟೇ. ಮತ್ತೆ ಹೇಳ್ತೀನಿ, ಆಸ್ ಸಿಂಪಲ್ ಆಸ್ ಇಟ್ ಈಸ್. ನಾನು ಹಿಂದಿನ ಕಾರ್ಯಕ್ರಮದಲ್ಲೂ ಹೇಳಿದ್ದೆ, ಮುಸಲ್ಮಾನರು ಜಾಸ್ತಿ ಆದ್ರೆ ಆಮೇಲೆ ಅಲ್ಲಿ ಯಾವ ಸೆಕ್ಯುಲರ್ ಪಕ್ಷಗಳಿಗೂ ಜಾಗ ಇರಲ್ಲ ಅಂತ. ಯಾಕೆ ನಮ್ಮ ಕರ್ನಾಟಕವನ್ನೇ ನೀವು ನೋಡ್ಲಿಲ್ವಾ? ಮೊದಲು ಮುಸಲ್ಮಾನರು JDSಗೆ ವೋಟ್ ಅನ್ನು ಮಾಡ್ತಾ ಇದ್ರು. ಆಮೇಲೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಒಂದು ನಿರ್ಣಾಯಕ ಹಂತದಲ್ಲಿ ಇದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತೋ ಆಗ ಅವರು ಕುಮಾರಸ್ವಾಮಿ ಅವರಿಗೆ ಕೈಯನ್ನ ಕೊಟ್ಟರು, ಕಾಂಗ್ರೆಸ್ಸಿನ ಕೈಯನ್ನ ಹಿಡಿದ್ರು. ಅದೇ ತಾನೇ ಆಗಿದ್ದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ. ನಾಳೆ ದಿನ ಇದೇ ನಮ್ಮ ಕರ್ನಾಟಕದಲ್ಲಿ ಓವೈಸಿ ಅಥವಾ ಇಸ್ಲಾಂ ರೀತಿಯಾದಂತಹ ಪಕ್ಷಗಳು ಇಲ್ಲಿ ಹುಟ್ಕೊಂಡು ಅವುಗಳು ನಿರ್ಣಾಯಕ ಹಂತಕ್ಕೆ ತಲುಪಿ ಬಿಟ್ಟರೆ ಮುಸಲ್ಮಾನರು ಈ ಕಾಂಗ್ರೆಸ್ಸಿನ ಹಿಂದೆನೂ ಹೋಗಲ್ಲ, ಸಿದ್ದರಾಮಯ್ಯನವರ ಹಿಂದೆನೂ ಹೋಗಲ್ಲ, ಯಾವ ಸೆಕ್ಯುಲರ್ ಪಕ್ಷದ ಹಿಂದೆನೂ ಹೋಗಲ್ಲ. ಅವರು ಡೈರೆಕ್ಟ್ ಆಗಿ ಅದೇ ಇಸ್ಲಾಮಿಕ್ ಪಕ್ಷಗಳ ಜೊತೆಗೆ ಹೋಗೋದು, ಅವರಿಗೆ ವೋಟ್ ಹಾಕೋದು. ಬರದಿಡ್ಕೊಳ್ಳಿ. ಕರೆಕ್ಟಾ? ಇದೇ ಆಗುವಂಥದ್ದು. ಅದೇ ನೀವೀಗೊಮ್ಮೆ ಬಿಜೆಪಿ ಕಡೆಗೆ ತಿರುಗಿ ನೋಡಿ. ಬಿಜೆಪಿ ಭಾರತದಲ್ಲಿರುವಂತಹ ಯುವ ನಾಯಕತ್ವವನ್ನ ಯಾವ ರೀತಿ ಮುಂದೆ ತರ್ತಾ ಇದೆ, ಯಾವ ರೀತಿ ಪೋಷಿಸ್ತಾ ಇದೆ ಅಂತ. ಬಹುಶಃ ಇದು ಯಾವ ಪಕ್ಷದಲ್ಲಿ ಆಗಿದ್ರು ನಾನು ಇದನ್ನ ಖಂಡಿತವಾಗ್ಲೂ ಹೇಳ್ತಾ ಇದ್ದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ.
ಭಾರತದ ಅತಿ ಕಿರಿಯ ಕಾರ್ಪೊರೇಟರ್ ಕಾಶಿಶ್ ಫುಲ್ವಾರಿಯಾ 22 ವರ್ಷ. ಆಕೆ ಕಡೆಯಿಂದ ಈ ಓವೈಸಿ ಪಕ್ಷದ ನಾಯಕಿ ಹೇಳಿದಂತಹ ಮಾತುಗಳು ಇವತ್ತಿನವರೆಗೂ ಯಾವತ್ತಾದ್ರೂ ಬಂದಿದೆಯಾ? ಬಂದಿಲ್ಲ. ಭಾರತದ ಅತಿ ಕಿರಿಯ ಶಾಸಕಿ ಮೈಥಿಲಿ ಠಾಕೂರ್ 25 ವರ್ಷ ಆಕೆಗೆ. ಆಕೆ ಕಡೆಯಿಂದ ಇಂತಹ ಹೇಳಿಕೆಗಳು ಬಂದಿದ್ದಾವ? ಬಂದಿಲ್ಲ. ಭಾರತದ ಅತಿ ಕಿರಿಯ ಸಂಸದರಲ್ಲಿ ಒಬ್ಬರು ಬಿಜೆಪಿ ನೇತೃತ್ವದ NDA ಶಂಭಾವಿ ಚೌಧರಿ 27 ವರ್ಷ. ಅವರ ಕಡೆಯಿಂದ ಇಂತಹ ಹೇಳಿಕೆಗಳು ಬಂದಿದ್ದಾವ? ಇಲ್ಲ. ಅಂಡ್ ಈಗ ಭಾರತದ ಅತಿ ಕಿರಿಯ ಪಕ್ಷದ ಅಧ್ಯಕ್ಷ ನಿತಿನ್ ನಬೀನ್, ಇವರೆಲ್ಲರೂ ನಡ್ಕೊಂಡು ಬಂದಿರುವಂತಹ ಹಾದಿ ಹೇಗಿದೆ ನೋಡಿ. ಅಂಡ್ ಯಾರು ಯಾವ ಕಡೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಯೋಚನೆ ಮಾಡ್ಕೊಂಡು ನೋಡಿ. ವೀಕ್ಷಕರು, ನಿತಿನ್ ನಬೀನ್ ಅವರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಕೂಡಲೇ ಮೋದಿಜಿಯವರು ಭಾಷಣ ಮಾಡ್ತಾ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಏನು? ಪಕ್ಷದ ವಿಚಾರ ಅಂತ ಬಂದಾಗ ನಿತಿನ್ ನಬೀನ್ ಇಲ್ಲಿ ಬಾಸ್ ಆಗಿರ್ತಾರೆ. ಏನು ಹೇಳಿ? ಬಾಸ್ ಆಗಿರ್ತಾರೆ. ನಾನು ಕೇವಲ ಪಕ್ಷದ ಕಾರ್ಯಕರ್ತನಾಗಿರ್ತೀನಿ. ವಾರೆ ವಾ, ಮೋದಿಜಿ ಅವರ ಆ ಒಂದೇ ಒಂದು ಸಾಲು ಸಾಕು ಬಿಜೆಪಿಯ ಸಂಸ್ಕೃತಿಯನ್ನ ಸ್ಪಷ್ಟವಾಗಿ ವಿವರಿಸೋದಕ್ಕೆ. लोगों को लगता होगा कि नरेंद्र मोदी देश के प्रधानमंत्री है, तीसरी बार प्रधानमंत्री बने हैं, 50 साल की छोटी आयु में मुख्यमंत्री बन गए, 25 साल से लगातार हेड ऑफ द गवर्नमेंट रहे हैं. ये सब अपनी जगह पे हैं, लेकिन इन सबसे भी बड़ी चीज मेरे जीवन में है, मैं भारतीय जनता पार्टी का कार्यकर्ता हूं. ये सबसे बड़ा गर्व है. और जब बात पार्टी के विषय को आती है, तब माननीय नितिन नबीन जी, मैं कार्यकर्ता हूं, वे मेरे बॉस हैं. ಅಂದ್ರೆ ಇಲ್ಲಿ ಅಧಿಕಾರ ಯಾವುದೇ ಧರ್ಮ, ಯಾವುದೇ ವಯಸ್ಸು ಅಥವಾ ಯಾವುದೇ ಪಾರಂಪರ್ಯದಿಂದ ಬಂದಿರುವಂಥದ್ದಲ್ಲ, ಬದಲಾಗಿ ಹೊಣೆಗಾರಿಕೆಯಿಂದ ಬರುವಂಥದ್ದು. ಬಹುಶಃ ಇದಕ್ಕೆ ಆಗಿರಬೇಕು ಇವತ್ತು ಬಿಜೆಪಿ ಬೇರೆ ಪಕ್ಷಗಳಿಗಿಂತ ವಿಭಿನ್ನವಾಗಿ ನಿಂತಿರುವಂಥದ್ದು. ಅಂಡ್ ಇದೇ ಕಾರಣಕ್ಕೆ ಅನ್ಸುತ್ತೆ ಯುವ ಶಕ್ತಿ ಹೆಚ್ಚಾಗಿ ಇವತ್ತು ಬಿಜೆಪಿ ಕಡೆಗೆ ಆಕರ್ಷಿತರಾಗ್ತಾ ಇರುವಂಥದ್ದು. ಹೌದು ಅಲ್ವೋ? ಇಲ್ಲಿ ನಿತಿನ್ ನಬೀನ್ ಅವರು ಬಂದಿರುವಂಥದ್ದು ಅವರ ತಂದೆ ಹೆಸರಿನಿಂದ ಕೂಡ ಅಲ್ಲ, ಕುಟುಂಬದ ಬ್ಯಾನರ್ ಹಿಡ್ಕೊಂಡು ಕೂಡ ಅಲ್ಲ. ಅವರು ಬಂದಿರುವಂಥದ್ದು ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸಂಘಟನಾ ಚತುರನಾಗಿ, ಒಬ್ಬ ಕೆಳಮಟ್ಟದ ಹೋರಾಟಗಾರನಾಗಿ. ಅಂದ್ರೆ ನಾಯಕತ್ವ ಅರ್ಹತೆ ಮೇಲೆ ಹೋಗಬೇಕನ್ನುವಂಥದ್ದು ಬಿಜೆಪಿಯ ಅಭಿಪ್ರಾಯ ಅನ್ನುವಂಥದ್ದನ್ನು ಇಲ್ಲಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ. ನೋಡಿ, ರಾಹುಲ್ ಇಟಲಿ ಎಷ್ಟು ಚುನಾವಣೆಯನ್ನು ಗೆದ್ದಿದ್ದಾರೆ? ಉತ್ತರ ನಿಮಗೆ ಗೊತ್ತಿದೆ. ಆದ್ರೆ ನಾಯಕತ್ವ ಯಾರ ಕೈಯಲ್ಲಿದೆ? ಅದು ನಿಮಗೆ ಗೊತ್ತಿದೆ. ಬಟ್ ಯಾಕೆ ಅವರ ಕೈಯಲ್ಲೇ ಇದೆ? ಯಾಕೆ ಅಂತ ಅಂದ್ರೆ ಅಲ್ಲಿ ನಾಯಕತ್ವ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಹೋಗ್ತಾ ಇರುವಂಥದ್ದು. ಅದೇ ನಿತಿನ್ ನಬೀನ್ ಅವರು ಯಾವತ್ತು ಸೋಲಿನ ರಾಜಕಾರಣವನ್ನ ಮಾಡಿದಂಥವರಲ್ಲ, ಸೋಷಿಯಲ್ ಮೀಡಿಯಾ ರಾಜಕಾರಣವನ್ನ ಮಾಡಿದಂಥವರಲ್ಲ, ವಿದೇಶಿ ಭಾಷಣ ರಾಜಕಾರಣವನ್ನ ಮಾಡಿದಂಥವರಲ್ಲ, ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡಿದಂಥವರಲ್ಲ. ಹಾಗಾಗಿ ಇದೊಂದು ಅದ್ಭುತವಾದಂತಹ ಬೆಳವಣಿಗೆ ಅನ್ನುವಂಥದ್ದು ನನ್ನ ಭಾವನೆ. ಒಂದು ಹೊಸ ಟ್ರೇಡ್ ಮಾರ್ಕ್ ಅನ್ನ ಸೆಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಡೆಗೆ ಎಲ್ಲರೂ ಹೆಚ್ಚಿನ ಬೆಂಬಲವನ್ನು ಕೊಡಬೇಕು. ಅಂದ್ರೆ ಎಲ್ಲಿ ಅರ್ಹತೆಗೆ, ಎಲ್ಲಿ ರಾಷ್ಟ್ರವೇ ಪ್ರಥಮ ಅನ್ನುವಂಥದ್ದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೋ ಆ ಕಡೆಗೆ ಎಲ್ಲರೂ ಹೆಚ್ಚು ಆಕರ್ಷಿತರಾಗಬೇಕು ಅನ್ನುವಂಥದ್ದು ನನ್ನ ಭಾವನೆ. ಹಾಗಾಗಿ ಈಗ ನಾನು ಆರಂಭದಲ್ಲಿ ಅಲ್ಲಿ ಓವೈಸಿಯ ಕಾರ್ಯಕರ್ತೆ ಏನ್ ಹೇಳಿದ್ಲೋ, ಎಲ್ಲ ಹಸಿರು ಹಸಿರು ಬಿಳಿ ಕೆಂಪು ಅದು ಇದು ಏನ್ ಮಾಡ್ತೇನೆ ಅಂತ ಹೇಳಿದ್ಲೋ, ಆ ಒಂದು ಹೇಳಿಕೆಗೂ ಈ ಕಡೆ ಬಿಜೆಪಿ ಅತಿ ಕಿರಿಯ ನಾಯಕನಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದಕ್ಕೂ ಅಂಡ್ ಅಲ್ಲಿರುವಂತಹ ಆಪರ್ಚುನಿಟಿಗೂ ಎರಡನ್ನೂ ನೋಡಿದಾಗ ನಿಮಗೆ ಏನು ಅಭಿಪ್ರಾಯ ಮೂಡ್ತಾ ಇದೆ? ಅಂದ್ರೆ ಆ ಕಡೆ ಒಂದು ರಾಜಕೀಯ ಮತ್ತೆ ಈ ಕಡೆ ಒಂದು ರಾಜಕೀಯ, ಯಾವ ರೀತಿಯಾದಂತಹ ರಾಜಕೀಯವನ್ನ ನೀವು ಬೆಂಬಲಿಸ್ತೀರಾ? ಅಂಡ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನುವಂಥದ್ದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಿಮ್ಮ ಕಮೆಂಟ್ ಅನ್ನು ಓದೋದಕ್ಕೆ ನಾನಂತೂ ಕಾತರಳಾಗಿರ್ತೀನಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.